ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೃತರಾಜ್ ಸರ್, ಈಗ ನಾಳೆ ಮತ್ತೆ ಅಧಿಕಾರಿಗಳು ಇಡೀ ಬೆಂಗಳೂರಿನಾದ್ಯಂತ ತೆರವು ಮಾಡ್ಬೇಕು, ಹೌದಲ್ವಾ ಸರ್? ನಾಳೆ ಅವ್ರ ರಕ್ಷಣೆ, ಅವ್ರ ಭದ್ರತೆ, ಅದು ಯಾರ ಜವಾಬ್ದಾರಿ? ಇವತ್ತು ಮೊನ್ನೆ ಮಂತ್ರಿಗಳು ಮಾತಾಡಿದ್ದಾರೆ, ಡೆಲ್ಲಿಯಿಂದಾನೇ ಮಾತಾಡಿದ್ದಾರೆ. ಇದನ್ನ ಅವರು ಕಣಿಸಿದ್ದಾರೆ. ಈಗಾಗಲೇ ಅಲ್ಲೇಕೋರ್ನೆಲ್ಲ ಬಂಧಿಸಿ ಅಂತ ಹೇಳಿದ್ದಾರೆ, ಆತ್ಮಸ್ಥೈರ್ಯ ತುಂಬಿದ್ದಾರೆ. ಮೇನ್ ವ್ಯಕ್ತಿನೇ ಇನ್ನೂ ನಾನು ಈಗ ನೋಡಿದೆ ಬಸವರಾಜ್ ಮೇಡಮ್, ನಾವು ಈಗಾಗಲೇ ಕರೆ ಕೊಟ್ಬಿಟ್ಟಿದ್ದೀವಿ ಮೇಡಮ್. 24 ಗಂಟೆಯಲ್ಲಿ ಯಾರು ಬಸವರಾಜ್ ಪಡುಕೋಟೆ ಅಂತಿದ್ದಾರೆ ಅವ್ರನ್ನ ಬಂಧಿಸಿಲ್ಲ ಅಂದ್ರೆ ಎಲ್ಲ ರಾಜ್ಯದ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀವಿ ಅಂತ ಈಗಾಗಲೇ ನಾವು ಕರೆ ಕೊಟ್ಟಿದ್ದೀವಿ. ನಾವು ಬರೋಕೆ ಈ ಕಚೇರಿಗೆ ಬರೋಕೆ ಮುಂಚೆನೆ ನಾವೆಲ್ಲ ಮಾತಾಡ್ಕೊಂಡ್ ಬಂದಿದ್ದೀವಿ. ಇವಾಗ ಸಂಜೆವರೆಗೂ ನೋಡ್ತೀವಿ. ಮೇಯ್ನು ಆರೋಪಿ ಬಸವರಾಜ್ ಪಡುಕೋಟೆ, ಅವ್ರು ಬಂಧಿಸಿದ್ರೆ ಅವ್ರ ಜೊತೆಲಿರೋ ನೀವೊಂಥರ ಫುಟ್ಬಾಲ್ ಆಗೋಗಿದ್ದೀರಲ್ಲ ಸರ್. ಈ ಕಡೆ ಸಚಿವರು ಕಟ್ಟುನಿಟ್ಟಾದ ಆದೇಶ ಕೊಡ್ತಾರೆ, ಹೋಗ್ರಿ ನೀವು ಮಾಡ್ರಿ ಅಂತ, ನೀವು ಅಲ್ಲಿ ಹೋಗ್ತೀರಿ. ಒಂದ್ ಕಡೆ ಮಾಡ್ಲಿಲ್ಲ, ಮಾನವೀಯತೆ ಆಧಾರದ ಮೇಲೆ ಬೇಡ ಅಂತ ಅನ್ಕೊಂಡು ನೀವೇನಾದ್ರೂ ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ ಅಂದ್ರೆ ಅಲ್ಲಿ ನೀವು ಸಚಿವರ ಹತ್ರ ಬಯಸ್ಕೋಬೇಕು, ಇಲ್ಲ ಅಲ್ಲಿ ಕ್ರಮ ತಗೊಂಡ್ರೆ ಈ ತರ ಹೊಡ್ಸ್ಕೋಬೇಕು. ಫುಟ್ಬಾಲ್ ಆಗೋಗಿದ್ದೀರಲ್ಲ ಸರ್ ನೀವು. ಸರ್ಕಾರಿ ನೌಕರ ಒಂಥರ ಫುಟ್ಬಾಲ್ ಗಾಜಿನ ಮನೇಲಿ ಇದ್ದಂಗಲ್ವಾ, ಹಾಗಾಗಿ ಬಹಳ ಹುಷಾರ ಕೆಲಸ ಮಾಡೋದು, ಕಾನೂನು ಚೌಕಟ್ಟು, ಆದೇಶ ಪಾಲನೆ ಮಾಡಬೇಕು. ಆದ್ರೆ ಇದನ್ನ ಇವತ್ತು ಆಗಿರೋ ಘಟನೆ ಖಂಡಿಸ್ತೀವಿ ಮೇಡಮ್. ಯಾಕಂದ್ರೆ ನಮ್ಗೆ ಆತ್ಮಸ್ಥೈರ್ಯ ತುಂಬಾ ಇಲ್ಲ ಅಂದ್ರೆ ಇನ್ನೇನು ಪ್ರಯೋಜನ ಇದ್ದು ಏನು? ಈಗ ತಾವೇ ನೋಡಿದ್ದಾರೆ, ಹೆಣ್ಮಕ್ಳಿಗೆ ಪೆಪ್ಪರ್ ಅಲ್ಲೇ ಮಾಡಿದ್ದಾರೆ, ಅವ್ರನ್ನ ಕುಗ್ಸಿದ್ದಾರೆ. ಹಾಗಾಗಿ ಇದನ್ನ ಒಂದು ಮಾನ್ಯ ಮುಖ್ಯ ಆಯುಕ್ತರು ಮತ್ತು ಸಚಿವರ ಹತ್ರ ಮಾತಾಡಿ ಸ್ವಲ್ಪ ಇದಕ್ಕೇನಾದ್ರೂ ಇನ್ಮುಂದೆ ಆದರೂ, ಇವತ್ತು ಆಗಿರೋ ಘಟನೆ ಆಗೋಗಿದೆ, ಇನ್ಮುಂದಕ್ಕಾದ್ರೂ ಇಂಥ ತಕ್ಕ ಘಟನೆ ಆಗದಿದ್ದಂಗೆ ಹೆಚ್ಚಿನ ಭದ್ರತೆ ಕೊಟ್ಟು ಅತಿ ಸೂಕ್ಷ್ಮ ಪ್ರದೇಶ ಮಾಡುವಾಗ ನಮಗೆ ರಕ್ಷಣೆ ಕೊಡಬೇಕು ಅಂತ ನಮ್ಮ ಆಗ್ರಹ ಮೇಡಮ್. ಆಲ್ ರೈಟ್, ಓಕೆ, ಎಸ್. ಇವರು ಯಾರು ನಮ್ಮ ರಾಘವೇಂದ್ರ ಸರ್. ಈಗ ಮತ್ತಾಗೇನು ಅದೇ ಪ್ರಶ್ನೆ ಬರುತ್ತೆ ಸರ್. ಈಗ ಒಂದು ಸಂಘಟನೆ ಮಾಡಬೇಕು ಅಂತಂದರೆ, ಉದಾಹರಣೆಗೆ ಈಗ ಬಿಡಿ, ಈಗಿರುವಂಥ ಸಂಘಟನೆಗಳು ಬಿಡಿ, ಈಗ ಈ ವ್ಯಕ್ತಿ ಸಂಘಟನೆ ಹೆಸರು ಹೇಳಿಕೊಂಡು ಅಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಅಲ್ಲಿರುವಂತಹ ವೆಂಡರ್ಸ್ ಎಲ್ಲರೂ ಇವರು ನಮ್ಮ ಒಬ್ಬ ಲೀಡರು ಅನ್ನೋ ಥರದಲ್ಲಿ ಅಲ್ಲಿ ನೋಡ್ತಾ ಇದ್ರು. ಇವತ್ತು ಇವರು ಇಂಥ ಕೆಲಸ ಮಾಡಿದ್ದಾರೆ. ಇವರಿಂದ ನಿಮ್ಮೆಲ್ಲರಿಗೂ ಕೆಟ್ಟ ಹೆಸರು, ಜೆನ್ಯೂನ್ ಆಗಿ ಹೋರಾಟ ಮಾಡೋರಿಗೆ. ಸೊ ನೀವೇ ಒಂದು ನಿರ್ಧಾರ ತಗೊಂಡ್ಬಿಡ್ಬೇಕು ಸರ್. ಹೊಸದಾಗಿ ಯಾರು ಬರ್ತಾರೆ ಅವರು ನಿಜಕ್ಕೂ ಕೂಡ ಅವರು ನಂದು ಒಂದು ಸಂಘಟನೆ ಅಂತ ಬರೋವ್ರನ್ನ ಹೆಂಗೆ ನೀವು ಕಂಟ್ರೋಲ್ ಮಾಡ್ತೀರಿ, ಏನು ಮಾಡ್ತೀರಿ? ಇಲ್ಲ, ಇವತ್ತು ಏನಾಗಿದೆ, ಕನ್ನಡ ಶಾಲೆನ ಇವತ್ತು ತೆಲುಗವರು, ತಮಿಳವರು ಅವರ ಒಂದು ಇದಕ್ಕೋಸ್ಕರ ಉಳಿವಿಗೋಸ್ಕರ ಹಾಕೊಂಡು ಹೋರಾಟ ಮಾಡೋದಾಗಿದೆ. ಹಾಕೊಳ್ಳಿ ಆದ್ರೆ ಆಮೇಲೆ ನೋಡಿ, ಇವತ್ತು ನನ್ನ ತಾಯಿ ಮಕ್ಕಳು ಮತ್ತು ಬೇರೆಯವರ ತಾಯಿ ಮಕ್ಕಳು ನನ್ನ ತಾಯಿಯನ್ನ ತನ್ನ ತಾಯಿ ಅಂತ ಭಾವಿಸಿದ್ರೆ ಅದನ್ನ ತಪ್ಪು ಅಂತ ಹೇಳ್ಬಾರ್ದು. ಇಲ್ಲ, ತಪ್ಪಿಲ್ಲ, ಬಟ್ ಅವ್ರು ಕನ್ನಡಕ್ಕೆ ಇರ್ಬೇಕಷ್ಟೇ. ಆಮೇಲೆ ನಾವು ಸಾರ್ ಹೇಳಿದ್ರು ಏನಿದೆ, ನಾವು ಹೈಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತೇವೆ ಅಂತ. ಅದೇ ಆದೇಶ ನಿಮ್ಮ ಬ್ಯಾನರ್ಗಳಿಗಿದೆ, ಯಾಕೆ ಫುಟ್ಪಾತಲ್ಲಿ ಬ್ಯಾನರ್ಗಳು ಹಾಕ್ತೀರಾ ನೀವು? ಇವತ್ತಿಗೂ ಫುಟ್ಪಾತ್ ಬನ್ನಿರಿ ನೀವು, ಗೋವಿಂದರಾಜ್ ನಗರ ಬನ್ನಿ, ಆ ಕಡೆ ಸೋಮಣ್ಣ ಅವ್ರದ್ದು, ಈ ಕಡೆ ಕೃಷ್ಣಪ್ಪ ಅವ್ರದ್ದು, ಈ ಒಂದು ಕಡೆ ಅಲ್ಲ ರೀ. ಈಗ ನೀವು ಹೋಗಿ ಶಾಂತಿನಗರ ಹೋಗಿ, ಯಾಕಡೆ ಹರೀಶ್ ಅವ್ರದ್ದು, ಆ ಕಡೆ ಮಗಂದು. ಇದನ್ನು ಫುಟ್ಪಾತ್ ವ್ಯಾಪಾರಿಗಳನ್ನು ನೀವು ಬರೀ ಫುಟ್ಪಾತ್ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ. ಇದೇ ನಮ್ಮ ಮಾನ್ಯ ಸಚಿವರಾದ DK ಶಿವಕುಮಾರ್ ಸಾಹೇಬರು 50,000 ಅವರೇ ದಂಡ ಕಟ್ಟಿಬಿಟ್ಟು ಯಾರು ಕೂಡ ಬ್ಯಾನರ್ ಹಾಕಂಗಿಲ್ಲಪ್ಪ ಅಂತ ಹೇಳಿದರು. ಯಾಕೆ ನೀವು ಅದನ್ನು ಸುಪ್ರೀಂ ಕೋರ್ಟ್ ಆದೇಶ ನೀನು ಫಾಲೋಅಪ್ ಮಾಡ್ತಾ ಇಲ್ಲ? ಹೈಕೋರ್ಟ್ ಆದೇಶನ ಯಾಕೆ ಫಾಲೋಅಪ್ ಮಾಡ್ತಾ ಇಲ್ಲ? ಅಂದರೆ ಅಮಾಯಕರ ಮೇಲೆ ಮಾತ್ರ ನೀವು ಹಾಗಾದ್ರೆ ಆದೇಶ ಫಾಲೋ ಮಾಡೋದು? ಅದು ಆದೇಶ ಇದೆಯಲ್ಲ, ನಿಮ್ಮದೇ ಸರ್ಕಾರ ಇದೆಯಲ್ಲ, ಯಾಕೆ ನೀವು ಬ್ಯಾನರ್ನ ತೆರವು ಮಾಡ್ತಾ ಇಲ್ಲ? ಆಮೇಲೆ ಕೇಬಲ್ ರೀ, ಎಲ್ಲಿ ನೋಡಿದ್ರೆ ಜೋತ್ ಬಿದ್ದೇವೆ ಕೇಬಲ್ಗಳು. ಆ ಕೇಬಲಿಂದ 300 ಜನ ಅಲ್ಲ ರೀ, 400 ಜನ ಸತ್ತವ್ರು ಇಲ್ಲಿವರೆಗೆ. ಯಾಕಾಗಿ ಆ ಕೇಬಲ್ಗಳನ್ನ ತೆಗೆಯುವಂಥ ಕೆಲಸ ಮಾಡ್ತಾ ಇಲ್ಲ? ಇವತ್ತಿನವರೆಗೆ ಯಾರೇ ಒಬ್ಬ ರಾಜಕಾರಣಿ ಮುಖಂಡರಿಗೆ ನೀವು ಬ್ಯಾನರ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಯಾವುದೇ BBMP ಇಲಾಖೆ ಯಾಕೆ ಫೈನ್ ಹಾಕಿಲ್ಲ ಇಲ್ಲಿವರೆಗೆ? ಯಾಕೆ ಅವರೆಲ್ಲ ದೊಡ್ಡ ರಾಜಕಾರಣಿಗಳು, ಮಂತ್ರಿಗಳು, MLAಗಳು, ಅವರಿಗೆ ಫೈನ್ ಹಾಕೋ ತಾಕತ್ತು ಈ ಮಹಾನಗರ ಪಾಲಿಕೆಗಿಲ್ವಾ? ಇದನ್ನ ನಾವು ಕೇಳಬೇಕಲ್ಲ. ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಪಕ್ಷದವ್ರು, ಯಾಕಂದ್ರೆ ನಾವು ಯಾವುದೇ ಪಕ್ಷಾತೀತವಾಗಿದ್ದಾವೆ, ನಮಗೆ ಬ್ಯಾನರ್ ಬೇಡ ರೀ. ಫುಟ್ಪಾತ್ ಒತ್ತುವರಿ ಮಾಡ್ಕೊಳ್ಳೋದು ಅರ್ಧ ಬ್ಯಾನರ್ಗಳು, ಇದುಗಳು. ಇದು ಯಾವ ಲೆಕ್ಕ ಇದು? ಆ ಪಾಪ ಮಹಾನಗರ ಪಾಲಿಕೆಯವರು ಕಂಪ್ಲೇಂಟ್ ಮಾಡಿದ್ರೆ ಸರ್ ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್, ನಾನು ಕಸದ ಎತ್ತಕ್ಕೆ ಬಂದಿದ್ದೇನೆ, ಕಂಪ್ಲೇಂಟ್ ಮಾಡಿ ನನ್ನ ನಾಳೆ ಇದರಿಂದ ತೆಗೆದಾಕ್ತಾರೆ ಅಂತ ಅಷ್ಟು ಭಯ ಪಡ್ತಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಇದಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದನ್ನ ಯಾಕೆ ನೀವು ತೆರವು ಮಾಡ್ತಾ ಇಲ್ಲ ಸರ್ಕಾರದವರು? ಆಲ್ ರೈಟ್, ಓಕೆ, ಎಸ್. ರಾಮು ಸರ್. ಅಲ್ಲ, ಇವತ್ತು ಸರ್ಕಾರ ಇವತ್ತೇನು ಆಗಿದೆಯೋ ಈ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಜೊತೆಗೆ ಬೆಂಗಳೂರು ಮಹಾನಗರನ GB ಅಂತ ಮಾಡಿದಂಥ ಒಂದು ಪುಣ್ಯಾತ್ಮರು ಇದ್ರ ಬಗ್ಗೆ ಒಂದು ದೂರದೃಷ್ಟಿ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತು ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ಈಗ ನಗರಾಭಿವೃದ್ಧಿ ಸಚಿವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದಮೇಲೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದಕ್ಕೆ ಪಾಪ ಆತನಿಗೆ ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಅಂದಂಗೆ
ಕೃಷ್ಣ ಬೈರೇಗೌಡರಿಗೆ ಇನ್ನೂ 307 ಅಲ್ಲೇ ಇದ್ದಾರೆ. ನಾನು ಆ 307 ಅನ್ನೋದು ಮತ್ತೆ ಹೇಳ್ತಾ ಇರೋದು ಯಾಕೆಂದರೆ ಜನತೆಗೆ ಜಾಗೃತಿ ಉಂಟು ಮಾಡ್ತಕ್ಕಂಥ ಒಬ್ಬ ಸಚಿವರು ಸರಿ BNS ಅಲ್ಲಿ ಹೊಸ ಸೆಕ್ಷನ್ ಹೇಳಿ 307ಗೆ 109 ಅಂತ ಅದನ್ನ ಹೇಳ್ಬೇಕಲ್ಲ, ಒಬ್ಬ ಮಂತ್ರಿಯಾಗಿ ಹೇಳ್ಬೇಕಲ್ಲ. 107 ಕೆಲಸ ಏನ್ ಮಾಡುತ್ತೆ 109 ಅದೇ ನೀವು ಹಿಂಗೆಲ್ಲ ಮಾತಾಡಬೇಡಿ, ನೀವು ಆಡಳಿತ ಪಕ್ಷ ಹಿಂಗೆಲ್ಲ ಮಾತಾಡಬೇಡಿ. ಜನತೆಗೆ ಜಾಗೃತಿ ಉಂಟು ಮಾಡಕ್ಕೆ ಆಯ್ತು, ಈಗ ರಿಯಲ್ ಇಶ್ಯೂ ಬಿಟ್ಬಿಟ್ಟು ನೀವು 107 307 ಒಂದ್ ನಿಮಿಷ ಆಯ್ತು. ವಿಷಯಾಂತರ ಮಾಡಬೇಡಿ, ಬಿಡಿ ನಂದನ್ ಅವ್ರೆ. ಆಯ್ತು ಸರ್, ಆಯ್ತು. ನಿಮ್ಮ ಒಂದ್ ನಿಮಿಷ ಒಂದು ಹಿರಿಯರ ಸಲಹೆ ತಗೋತಾರೆ ಬಿಡಿ. ಇನ್ಮೇಲೆ ಕೃಷ್ಣ ಬೈರೇಗೌಡರು ನೀವು ಹಿರಿಯರು ಒಂದು ಸಲಹೆ ಕೊಟ್ಟಿದ್ದೀರಿ ಸರ್. ಕೃಷ್ಣ ಬೈರೇಗೌಡ್ರೆ ಇನ್ಮೇಲೆ ನೀವು ಹಳೆ ಪೈನಲ್ ಕೊಡ್ಬಿಟ್ಬಿಟ್ಟು ಹೊಸ BNS ಅಡಿಯಲ್ಲಿ ಬರುವಂತ ಸೆಕ್ಷನ್ ಹೇಳಿ ಸರ್. ಅಂದ್ರೆ ಆಯ್ತು ಸರ್, ಮುಂದಕ್ಕೆ ಹೋಗಿ. ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದೆ ಬಿಡಿ ಸರ್, ಫಾರಿನಲ್ಲಿ ಓದ್ಕೊಂಡ್ ಬಂದಿದ್ದಾರೆ. ಅಲ್ಲ ಸರ್, ಇಡೀ ಸಂಸದೀಯ ಸಚಿವರಾಗಿ ಚೆನ್ನಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅದರಿಂದ ಅವ್ರನ್ನ ಜಡ್ಜ್ ಮಾಡೋದು ಬೇಡ. ಈಗ ಮುಂದಕ್ಕೆ ಹೋಗೋಣ ಸರ್. ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ನಿಮ್ಮ ಸ್ಟ್ಯಾಂಡ್ ಏನು? ಬಿಜೆಪಿದು ಈ ಒತ್ತುವರಿ ತೆರವು ಪರ ತಾವಿದ್ದೀರಾ? ಬೀದಿ ಬದಿ ವ್ಯಾಪಾರಿಗಳನ್ನ ಏನು ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಸೊ ಬೀದಿ ಬದಿ ವ್ಯಾಪಾರಿಗಳ ಪರ ಇದ್ದೀರಾ? ಯಾರ ಪರ ಇದ್ದೀರಿ ನೀವು? ಇವತ್ತು ನ್ಯಾಯಯುತವಾಗಿ ಬಡವರು ಉಳಿಬೇಕು, ರಸ್ತೆ ಫುಟ್ಪಾತ್ ಉಳಿಬೇಕು. ಫುಟ್ಪಾತನ್ನು ಉಳಿಸ್ಕೊಳ್ಳೋ ಕೆಲಸನ ಆಗೋದ್ರ ಜೊತೆಗೆ ಇದನ್ನು ಉಳಿಸ್ಕೊಳ್ಬೇಕು. ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಾವು ಸರ್ಕಾರಕ್ಕೆ ಬೆಂಬಲಿಸ್ತೀವಿ.